ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿ ಕಿಯಾರೆ ಐಟಮ್ 3ಕ್ಕೆ ಸ್ವಾಗತ. ಮೊದಲಿಗೆ ಇದೊಂದು ಫೋಟೋ ನೋಡ್ಕೊಂಡ್ಬಿಡಿ. ಇತ್ತೀಚೆಗೆ ಜಾಲತಾಣಗಳಲ್ಲಿ ಬಹಳ ವೈರಲ್ ಆಗ್ತಿರೋ ಫೋಟೋ ಇದು. ವಿಷಯ ಇಷ್ಟೇ, ಬಿಹಾರದ ವೈಶಾಲಿ ಜಿಲ್ಲೆಯ ಕೋರ್ಟಿನ ಆವರಣದಿಂದ 84 ವರ್ಷದ ಈ ದೀಪ್ ರೈ ಅನ್ನುವ ಅಜ್ಜನನ್ನು ಇಬ್ಬರು ಕೈ ಹಿಡಿದುಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಪಾಪ ಅಜ್ಜನ ಕೈಯಲ್ಲಿ ಚಪ್ಪಲಿ ಬೇರೆ ಇರೋದನ್ನು ನೀವು ನೋಡ್ಬೋದು. ಸ್ವಂತವಾಗಿ ನಡಿಲಿಕ್ಕೆ ಕೂಡ ಆಗ್ತಾ ಇಲ್ಲ. ಅಂಥವನನ್ನು ಕೋರ್ಟಿನ ಆವರಣದಿಂದ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. 33 ವರ್ಷಗಳ ವಿಚಾರಣೆಯ ಬಳಿಕ ಈ 84 ವರ್ಷದ ದೀಪ್ ರೈ ಅನ್ನೋರನ್ನ ಕೋರ್ಟು ದೋಷಿ ಅಂತ ತೀರ್ಮಾನಿಸಿಬಿಟ್ಟಿದೆ. ಹಾಗಾದರೆ ನಡೆದಿದ್ದೇನು ಅಂತ ಕೇಳಿದರೆ, ಇದು 1992ರ ಮೇ 10ರಂದು ನಡೆದ ಘಟನೆಗೆ ಸಂಬಂಧಪಟ್ಟಿದ್ದು. ವೈಶಾಲಿ ಜಿಲ್ಲೆಯ ಅಥವಾ ಅಲ್ಲಿನ ಬುಧವನ್ಪುರ ಗ್ರಾಮ ಅಂತ ಒಂದಿದೆ. ಅಲ್ಲಿ ದೂರುದಾರ ಅದಾಲತ್ ರೈ ಅವರ ಆರೋಪದ ಪ್ರಕಾರ ಅವರ ಮನೆಯ ಎದುರು ಒಂದಷ್ಟು ಗಾಜಿನ ಚೂರುಗಳು ಚೆಲ್ಲಿದ್ವಂತೆ. ಅದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೀತದೆ. ಅಲ್ಲಿ ದಂಪತಿಗಳು ವಾಸ ಆಗಿರ್ತಾರೆ, ಇನ್ನೊಂದು ಕುಟುಂಬದ ಜೊತೆ ಮಾತಿಗೆ ಮಾತು ಬೆಳೀತದೆ. ಹಾಗಾಗಿ ಒಂದೇ ಕುಟುಂಬದ 5 ಜನರು ಶಸ್ತ್ರಾಸ್ತ್ರಗಳೊಂದಿಗೆ ಅವರ ಮನೆಗೆ ಬಂದು ಈ ದಂಪತಿಗಳ ಮೇಲೆ ಹಲ್ಲೆ ನಡೆಸಿದ್ರು. ಆ ಟೈಮಲ್ಲಿ ಗುಂಡಿನ ದಾಳಿ ಕೂಡ ನಡೆದಿತ್ತು. ಹಾಗಾಗಿ ಮತ್ತು ಪ್ರಾಣಾಂತಿಕ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ದೂರನ್ನು ದಾಖಲಿಸಲಾಗಿತ್ತು 5 ಜನರ ಮೇಲೆ. ಸೊ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಳ್ತಾರೆ, ತನಿಖೆ ನಡೆಸ್ತಾರೆ. 1993ರಲ್ಲಿ ಜಾರ್ಜ್ ಶೀಟ್ ಕೂಡ ಸಲ್ಲಿಸಿ ಆಗಿರುತ್ತೆ. ಆದರೆ ನ್ಯಾಯಾಂಗ ಪ್ರಕ್ರಿಯೆ ಮಾತ್ರ ವರ್ಷಗಳ ಕಾಲ ಅಲ್ಲ, ದಶಕಗಳ ಕಾಲ ಮುಂದುವರೆದು ವಿಚಾರಣೆ ನಡೀತಾನೆ ಹೋಯಿತು. ಈ ವಿಚಾರಣಾ ಅವಧಿಯಲ್ಲಿಯೇ 5 ಜನ ಆರೋಪಿಗಳಲ್ಲಿ 4 ಜನ ಮೃತಪಟ್ಟು ಆಗಿತ್ತು. ಉಳಿದಿದ್ದು ಒಬ್ಬನೇ ಈ ದೀಪ್ ರೈ ಅಂತ. ಅವರು ಮಾತ್ರ ಜೀವಂತವಾಗಿದ್ದು ವಿಚಾರಣೆಯನ್ನು ಎದುರಿಸ್ತಾ ಇದ್ರು. ಇದೀಗ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮನೋಜ್ ಕುಮಾರ್ ತಿವಾರಿ ಅವರು ಪ್ರಕರಣದ ವಿಚಾರಣೆಯನ್ನು ನಡೆಸ್ತಾರೆ. ದೀಪ್ ರೈ ಅವರನ್ನು ಭಾರತೀಯ ದಂಡ ಸಂಹಿತೆಯಡಿ ದೋಷಿ ಅಂತ ತೀರ್ಮಾನ ಮಾಡಿದ್ದಾರೆ. ಒಂದು ಮೂಲದ ಪ್ರಕಾರ ಈ ಅಜ್ಜನಿಗೆ 3 ವರ್ಷಗಳ ಜೈಲುವಾಸದ ಶಿಕ್ಷೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದೇನೇ ಇದ್ದರೂ ಕೂಡ 33 ವರ್ಷಗಳ ನಂತರ ಇದೊಂದು ತೀರ್ಪು ಹೊರಬಿದ್ದಿರುವಂತಹ ಈ ಒಂದು ಪ್ರಕರಣವು ಭಾರತದಲ್ಲಿ ಇಡೀ ಒಂದು ನ್ಯಾಯಾಂಗ ಪ್ರಕ್ರಿಯೆಯ ವಿಳಂಬದ ಕುರಿತು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇಡೀ ನ್ಯಾಯಾಂಗ ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನೇ ಇದು ಪ್ರಶ್ನೆ ಮಾಡುವಂತೆ ಈ ಒಂದು ಪ್ರಕರಣ ನಡೀತಾ ಇದೆ. ಹಾಗಾಗಿ ವಿಷಯ ಇಷ್ಟೇ, ತಪ್ಪು ಮಾಡಿದವರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು. ಆದರೆ ಅದು ಸರಿಯಾದ ಸಮಯದಲ್ಲಿ ಆದರೆ ಮಾತ್ರ ನಿಜಕ್ಕೂ ನ್ಯಾಯ ಸಿಕ್ಕಿದೆ ಅಂತ ಅಂದ್ಕೊಳ್ಬೋದು. ಇಲ್ಲ ಅಂತಂದರೆ ಇಷ್ಟು ವಿಳಂಬವಾಗಿ ಏನಾದರೂ ತೀರ್ಪು ಹೊರಗಡೆ ಬರ್ತದೆ ಅಂತಂದರೆ ಅದು ಸೂಕ್ತವಾದ ನ್ಯಾಯ ಸಲ್ಲಿಕೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ವಿಷಯ ಅಂದರೆ ಇನ್ನೂ ಕೂಡ ಈ ತಾತನಿಗೆ ಹೈಕೋರ್ಟ್ನಲ್ಲಿ ಈ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಏನು ಮಾಡೋಣ, ವ್ಯವಸ್ಥೆ ಆಗಿದೆ. ಒಳ್ಳೆಯದಾಗಲಿ, ನಾಳೆ ಸಿಗೋಣ.